ಹಿಂದಿನ ಕಾಲದ ಮುಸಲ್ಮಾನರು ಎಲ್ಲಿಯಾದರೂ ಯಾರಾದರೂ ದನದ ಮಾಂಸ ಮಾರಾಟ ಮಾಡಿದ್ದು ಅಂತ ಗೊತ್ತಾದರೆ ಸಾಕು, ಅವರಿಂದ ನಂತರ ಮಾಂಸ ಖರೀದಿ ಮಾಡುತ್ತಿರಲಿಲ್ಲ. ಇನ್ನು ಮಾಂಸ ಮಾಡುವವನ ಹಿನ್ನೆಲೆಯು ಲೆಕ್ಕಕ್ಕೆ ಬರುತ್ತಿತ್ತು. ಎಲ್ಲಿಯಾದರೂ ದುಶ್ಚಟಗಳು, ಕಳ್ಳತನ ಮಾಡುವವರು ಮಾಂಸ ಮಾಡಿದ್ದಾರೆ ಎಂದು ಗೊತ್ತಾದರೆ ಅವರಿಂದ ಯಾರೂ ಮಾಂಸ ಖರೀದಿಸಲು ಮುಂದಾಗುತ್ತಿರಲಿಲ್ಲ. ಅದರಿಂದಲೇ ಆಗ ಈ ಗೋಮಾಂಸ ವಿವಾದ ಉಂಟಾಗುತ್ತಿರಲಿಲ್ಲ. ಕಾರಣ, ಆಗೆಲ್ಲ ದುಡ್ಡಿನ ಆಸೆಗೆ ಬಿದ್ದು ಯಾರದೋ ಮನೆಗೆ ಆಧಾರವಾಗಿರುವ ದನವನ್ನು ಕದ್ದು ಮಾರಾಟ ಮಾಡುವ ಹಾಗಿರಲಿಲ್ಲ. ಯಾಕೆಂದರೆ ಕಳ್ಳತನ ಮಾಡಿದ ಮಾಲ್ ಖರೀದಿಸುವ ಜನರೇ ಇಲ್ಲದಿರುವಾಗ ಕಳ್ಳರಿಗೆ ಪ್ರೋತ್ಸಾಹ ಸಿಗುವುದು ಹೇಗೆ? ಇನ್ನು ಮುಸಲ್ಮಾನರು ತಿನ್ನುವ ಹೋರಿಯ ಮಾಂಸದಿಂದ ಕೃಷಿಕರಾದ ಹಿಂದೂಗಳಿಗೆ ತೊಂದರೆಯಾಗುವುದಾದರೂ ಹೇಗೆ? ಅದರಿಂದ ಜನಜೀವನವೂ ಚೆನ್ನಾಗಿತ್ತು. ಆದರೆ ಯಾವಾಗ ಮಾಂಸಾಹಾರ ಒಂದು ದಂಧೆಯಾಗಿ ಪರಿವರ್ತನೆ ಆಯಿತು, ಅದಕ್ಕೊಂದು ಕಾರ್ಪೊರೇಟ್ ಲೆವೆಲ್ ಟಚ್ ಸಿಕ್ಕಿತು ನೋಡಿ, ಆಗ ಶುರುವಾಯಿತು ಮೈ ಬಗ್ಗಿಸಿ ದುಡಿಯಲು ಆಗದ ನಾಮರ್ದರ ಅಟ್ಟಹಾಸ. ಯಾರದೋ ಮನೆಗೆ ನುಗ್ಗಿ ಚಾಕು ತೋರಿಸಿ, ತಲವಾರ್ ತೋರಿಸಿ, ಕುಟುಂಬದ ಆಧಾರ ಸ್ತಂಭವಾಗಿರುವ ಗೋವುಗಳನ್ನು, ಆಡುಗಳನ್ನು ಕಳ್ಳತನ ಮಾಡಿ ಕಸಾಯಿಖಾನೆಗಳಿಗೆ ಮಾರಾಟ ಮಾಡಿ ಒಂದೇ ದಿನದಲ್ಲಿ ಸಾವಿರಾರು ರೂಪಾಯಿಗಳನ್ನು ಸಂಪಾದನೆ ಮಾಡುವ ದಾರಿಯನ್ನು ಆಯ್ದುಕೊಂಡು ಇಡೀ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಕೊಲ್ಲಿಯನ್ನಿಟ್ಟರು. ಇದರ ಲಾಭವನ್ನು ಪಡೆದು ಒಂದು ರಾಜಕೀಯ ಪಕ್ಷ ಇನ್ನಷ್ಟು ಒಡೆದು ಆಳುವ ನೀತಿಯನ್ನು ಅನುಸರಿಸಿತು. ಇನ್ನು ಈ ಕಳ್ಳತನದ